ಹಾಗೆ ವೇದ ನಮಗೆ ಹೇಳ್ತದ ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ. ಪ್ರಮಾದ ಅಂದ್ರೆ ತಪ್ಪು. ಒಮ್ಮೆ ಮಾಡಿದ ತಪ್ಪನ್ನು ಮತ್ತೆ ಮಾಡ್ತಾ ಹೋದಾಗ ಅದಕ್ಕೆ ಪ್ರಮಾದ ಅಂತ ಕರೀತಾರೆ. ಈ ಉದಾಹರಣಾರ್ಥವಾಗಿ ಸ್ವಾಮೀಜಿಯವರು ಹೇಳಿದರು, ಯದಾ ದೀಕ್ಷಾ ಪ್ರವೇಶ ಸ್ಯಾತ್. ನಮ್ಮ ಧರ್ಮದೊಳಗೆ ಧರ್ಮಾಚರಣೆ ಮಾಡ್ತಕ್ಕಂಥ ಹಕ್ಕನ್ನು, ಅಧಿಕಾರವನ್ನು ಯಾವಾಗ ಕೊಡ್ತಾರ ಅಂದ್ರೆ ದೀಕ್ಷಾ ಆದಮೇಲೆ. ದೀಕ್ಷಾ ಆಗಲಾರ್ದನೆ ನಮಗೆ ಆ ಅನುಷ್ಠಾನ ಮಾಡಲಿಕ್ಕೆ, ಜಪ ಮಾಡಲಿಕ್ಕೆ, ಪೂಜೆ ಮಾಡಲಿಕ್ಕೆ ಅಧಿಕಾರ ಇರೋದಿಲ್ಲ. ಹೇಗೆ ಡ್ರೈವಿಂಗ್ ಲೈಸೆನ್ಸ್ ಸಿಕ್ಕ ಮೇಲೆ ಅವ ಗಾಡಿ ಓಡಿಸ್ಬೋದು, ಹಾಗೆ ದೀಕ್ಷಾ ಅಂತಂದರೆ ದೇವರನ್ನು ಪೂಜಿಸುವಂಥ ಹಕ್ಕು. ಅದು ನಮ್ಮ ಜನ್ಮಸಿದ್ಧ ಹಕ್ಕು. ವೀರಶೈವರ ಜನ್ಮಸಿದ್ಧ ಹಕ್ಕು ಅಂದರೆ ದೀಕ್ಷಾ ಅಂತ ಕರೆಸಿಕೊಳ್ಳೋದು. ತಾಯಿ ಗರ್ಭದಲ್ಲಿದ್ದಾಗ ಕೇವಲ ಲಿಂಗ ಧಾರಣೆ ಮಾಡ್ತಾರೆ. 5ನೇ ದಿವಸಕ್ಕೆ ಅದನ್ನು ಲಿಂಗ ಧಾರಣ ಅಂತ ಮಾಡಿಕೊಂಡು ಸೀದಾ ಲಿಂಗ ಧಾರಣ ಮಾಡ್ತಾರೆ. ಆದರೆ ವಿಧಿವತ್ತಾಗಿ ಅವನ ತಿಳುವಳಿಕೆ ಬರುವಂಥದ್ದು 8ನೇ ವರ್ಷಕ್ಕಂತ ತಿಳ್ಕೊಂಡು 8ನೇ ವರ್ಷಕ್ಕೆ ದೀಕ್ಷಾ ಸಂಸ್ಕಾರವನ್ನು ಮಾಡ್ತಾರೆ. ಅದಕ್ಕೆ ಯದಾ ದೀಕ್ಷಾ ಪ್ರವೇಶ ಸ್ಯಾತ್ ಎಂದ ದೀಕ್ಷಾ ಸಂಸ್ಕಾರ ಮಾಡಿಕೊಂಡು ಅವತ್ತಲಿಂದ ಲಿಂಗ ಪೂಜೆಯನ್ನು ಮಾಡಲಿಕ್ಕೆ, ಅದು ತಪ್ಪಲಾರದೆ ಮಾಡುವಂಥ ಪೂಜೆ ನಿತ್ಯ ಪೂಜಾ ಅಂತ ಕರೆಸಿಕೊಳ್ಳುತ್ತೆ. ಕೆಲವೊಂದು ಪೂಜೆಗಳು ನೈಮಿತ್ತಿಕ ಪೂಜೆಗಳು, ನಿಮಿತ್ತ ಬಂದಾಗ ಮಾತ್ರ ನಾವು ಮಾಡ್ತಕ್ಕಂಥವು. ಗಣೇಶ ಚತುರ್ಥಿ ಬಂತು ಅಂದರೆ ಗಣಪತಿ ಕುಂಡಿಸ್ತೀವಿ. ನವರಾತ್ರಿ ಬಂತು ಅಂದರೆ ದೇವಿ ಪ್ರತಿಷ್ಠಾಪನೆ ಮಾಡ್ತೀವಿ. ಇನ್ನು ಬೇರೆ ಬೇರೆ ತಿಂಗಳಲ್ಲಿ ಅನೇಕ ವ್ರತಗಳನ್ನು ನಾವೆಲ್ಲ ಮಾಡ್ತೀವಿ. ಅವು ಆ ಸಮಯದಲ್ಲಿ ಮಾತ್ರ ಮಾಡ್ತವೆ. ಆದರೆ ಇಷ್ಟಲಿಂಗ ಪೂಜೆ ಅನ್ನುವಂಥದ್ದು ಏನದಲ್ಲ, ಇದಕ್ಕೆ ನಿತ್ಯ ಕರ್ಮ ಅಂತಾರೆ. ನಿತ್ಯ ಕರ್ಮ ಅಂದರೆ ನಿತ್ಯಂ ಯಾವದಾಯು, ಎಲ್ಲಿವರೆಗೆ ನಮ್ಮ ದೇಹದಲ್ಲಿ ಪ್ರಾಣ ಇರ್ತದೋ ದೀಕ್ಷಾ ಸಂಸ್ಕಾರವನ್ನು ಮಾಡಿಕೊಂಡ ದಿನದಿಂದ ನಮ್ಮ ಕೊನೆಯ ಉಸಿರಿನವರೆಗೆ ಎಂದೂ ತಪ್ಪದೇ ಮಾಡುವಂಥ ಕರ್ಮಕ್ಕೆ ಅದಕ್ಕೆ ನಿತ್ಯ ಕರ್ಮ ಅಂತಾರೆ. ಅದೇ ಇಷ್ಟಲಿಂಗ ಪೂಜೆ ಅಂತ ಕರೆಸಿಕೊಳ್ಳೋದು. ಹಾಗೆ ಪ್ರತಿನಿತ್ಯ ತಪ್ಪಲಾರದೆ ಮಾಡುವಂಥ ಕ್ರಿಯೆಗಳಲ್ಲಿ ಈ ಆಧ್ಯಾತ್ಮದ ಶ್ರವಣವೂ ಕೂಡ ಇದನ್ನು ತಪ್ಪಲಾರದೆ ನಿತ್ಯ ಮಾಡೋಕ್ಕೂ. ಯಾಕೆ ಅಂದರೆ ನಮ್ಮ ಬುದ್ಧಿ ಸರಿಯಾಗಿರಬೇಕು ಅಂದರೆ ನಾವು ದಿನಾಲೂ ಇಂಥ ಉಪದೇಶದ ಮಾತುಗಳನ್ನು ಕೇಳಬೇಕು ಅಂತ. ನಾವು ಊಟ ಮಾಡಿರ್ತಕ್ಕಂಥ ಅನ್ನ ಅದು ರಸ ರಕ್ತವಾಗಿ ನಮ್ಮ ದೇಹವನ್ನು ಪೋಷಣೆ ಮಾಡ್ತದೆ. ನಮ್ಮ ದೇಹದ ಅಂಗಾಂಗಗಳು ಕೆಲಸ ಮಾಡಬೇಕಂದ್ರೆ ಬುದ್ಧಿ ಹೇಳ್ದಂಗೆ ಕೇಳ್ತವೆ. ಅದಕ್ಕನ ವಿಜ್ಞಾನ ಹೇಳ್ತಾ ಇದ್ದಾರೆ, ನಾವು ಊಟ ಮಾಡಿರ್ತಕ್ಕಂಥ ಅನ್ನ ಏನು ಗ್ಲುಕೋಸ್ ತಯಾರಾಗ್ತದೆ, ಆ ತಯಾರಾಗಿರ್ತಕ್ಕಂಥ ಗ್ಲುಕೋಸ್ ಸುಮಾರು 70% ಗ್ಲುಕೋಸು ಬುದ್ಧಿಗೆ ಕೊಡ್ತದಂತೆ ಶರೀರ. ಉಳಿದು 20-30% ಎಲ್ಲ ಅವಯವಗಳಿಗೆ. ಬುದ್ಧಿ ಆದೇಶ ಕೊಡದೆ ಹೋದರೆ ಯಾವ ಇಂದ್ರಿಯಗಳು ಏನು ಮಾಡಲಿಕ್ಕೆ ಆಗೋದೇ ಇಲ್ಲ. ಆದೇಶ ಕೊಡ್ತಕ್ಕಂಥ ಬುದ್ಧಿ ಸರಿಯಾಗಿರಬೇಕಾದ್ರೆ
ಅದಕ್ಕೆ ಸರಿಯಾದ ವಿಚಾರ ಕೊಡಬೇಕು. ನಮ್ಮ ಬುದ್ಧಿಗೆ ಎಂಥ ವಿಚಾರ ಕೊಡ್ತೀವಿ ಅಂಥ ಕೆಲಸ ನಮ್ಮ ದೇಹದಿಂದ ಆಗ್ತಾವೆ. ಇವಾಗ ಮನುಷ್ಯ ಯಾವಾಗಲೂ ಕಳ್ತನ ಮಾಡ್ತಾನೆ, ಸುಳ್ತಾನೆ ಹೇಳ್ತಾನೆ, ಕೊಲೆ ಮಾಡ್ತಾನೆ, ಏನೇನೋ ಇಂಥ ದುಷ್ಟ ಕಾರ್ಯಗಳನ್ನು ಮಾಡ್ತಿರ್ತಾನೆ. ಯಾಕಂದ್ರೆ ಅವ ಅದನ್ನೇ ಬುದ್ಧಿಗೆ ಆಹಾರ ಕೊಟ್ಟಿರ್ತಾನೆ. ಅದಕ್ಕೆ ನಮ್ಮ ದೇಹದಿಂದ ನಿಷಿದ್ಧ ವ್ಯವಹಾರಗಳಾಗಬಾರ್ದು. ನಾವು ಸದಾಚಾರ ಆಗಿರಬೇಕು ಅಂತಂದರೆ ಪ್ರತಿದಿನಾಲೂ ಕೂಡ ಇಂಥ ಸತ್ಸಂಗದಲ್ಲಿ ಕೂತ್ಕೊಂಡು ಪ್ರವಚನಗಳನ್ನು ದಿನಾಲು ಕೇಳಬೇಕಂತಕ್ಕಂಥ ಮಾತನ್ನು ತೈತ್ತರೀಯೋಪನಿಷತ್ತಿನಲ್ಲಿ ಹೇಳ್ತಾರೆ. ಹಾಗೆ ಅಂಥ ಪ್ರವಚನ ಮಾಡಬೇಕಂದ್ರೆ ಮೊದಲು ಸ್ವಾಧ್ಯಾಯ ಮಾಡಬೇಕು. ಅದಕ್ಕೆ ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ನ ಪ್ರಮದಿತವೆ. ಪ್ರತಿದಿನಾಲೂ ಕೂಡ ನೀವೆಲ್ಲ ಧರ್ಮ ಗ್ರಂಥವಾಗಿರ್ತಕ್ಕಂಥ ಸಿದ್ಧಾಂತ ಶಿಖಾಮಣಿಯನ್ನು ಸಂಬಂಧಪಟ್ಟಂಥ ಅನೇಕ ಗ್ರಂಥ ಏನು ಪ್ರಿಂಟ್ ಅವನ್ನೆಲ್ಲ ಓದಬೇಕು. ದಿನಾಲು ಸ್ವಲ್ಪ ಓದಬೇಕು. ಅದು ನಿಮ್ಮ ಬುದ್ಧಿಗೆ ಒಳ್ಳೆಯ ವಿಚಾರ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಓದಿದ್ದನ್ನು ಇನ್ನೊಬ್ಬರಿಗೆ ಹೇಳೋದೇ ಪ್ರವಚನ. ಆ ಪ್ರವಚನ ಮಾಡಬೇಕಂದ್ರೆ ದೊಡ್ಡ ಹಾಲ ಬೇಕು, ಮೈಕೆ ಬೇಕು ಅಂತ ಹಿಂಗೇನಿಲ್ಲ. ಒಬ್ಬ ಒಬ್ಬ ಕೇಳವಿದ್ರೂ ಕೂಡ ಪ್ರವಚನ ನಡೀತದೆ. ಅದಕ್ಕೆ ನಿಮ್ಮ ಮನೆಯಲ್ಲಿ ನೀವು ಸ್ವಾಧ್ಯಾಯನ ಮಾಡಬೇಕು, ದಿನಾಲು ಪ್ರವಚನ ಮಾಡಬೇಕು, 4 ಮಾತು ಹೇಳ್ಬೇಕು. ಮಕ್ಕಳಿಗೆ ಸಣ್ಣ ಸಣ್ಣ ಮಕ್ಕಳಿಗೆ ಕುಂಡಿಸಿ ಹೇಳ್ಬೇಕು. ಅಂಥ ಸ್ವಾಧ್ಯಾಯಕ್ಕೆ ಅನುಕೂಲವಾಗಬೇಕನ್ನುವಂಥ ದೃಷ್ಟಿಯೊಳಗೆ ಇವತ್ತು ಉದ್ಘಾಟನೆ ಆಗಿರ್ತಕ್ಕಂಥ ಗ್ರಂಥ ಅಷ್ಟಾವರಣ ವಿಜ್ಞಾನ ಬಹಳ ಮುಖ್ಯವಾಗಿರ್ತಕ್ಕಂಥ ಗ್ರಂಥ ಇದು. ಆವರಣ ಅಂದ್ರೆ ರಕ್ಷಾ ಕವಚ ಅಂತ ಕರಿತೀವಿ. ಚಳಿ ಭಾಳ ಇತ್ತಪ್ಪ ಅಂದ್ರೆ 1, 2, 3, 4 ಬಟ್ಟೆ ಹಾಕ್ಕೊತೀವಿ. ಮರು ಕಾಲಕ್ಕೆ ಥಂಡಿ ಎತ್ತಪ್ಪ ಅಂದ್ರೆ 1, 2 ರಜೆ ಹೊತ್ಕೊಂಡು ಮಕ್ಕೊತೀವಿ, ರಗ್ ಹೊತ್ಕೊಂಡು ಮಕ್ಕೊತೀವಿ, ಕಿವಿ ಟೊಪ್ಪಿಗೆ ಹಾಕ್ಕೊತೀವಿ, ಕೈ ಕಾಲಿಗೆ ಎಲ್ಲ ಹಾತ್ಮೋಜು ಪೈಮೋಜು ಎಲ್ಲ ಹಾಕ್ಕೊತೀವಿ. ಯಾಕೆ? ರಕ್ಷಾ ಸಲುವಾಗಿ. ತನ್ನನ್ನು ತಾನು ಮೊಟ್ಟ ಮೊದಲು ರಕ್ಷಣೆ ಮಾಡ್ಕೋಬೇಕು. ಆ ನಂತರ ಧರ್ಮವನ್ನು ತಾನು ರಕ್ಷಿಸಬೇಕು. ನಮ್ಮ ಧರ್ಮದ ಆಚಾರ್ಯರು 1 ಅಲ್ಲ 2 ಅಲ್ಲ 8 ಪ್ರಕಾರದ ರಕ್ಷಾ ಕವಚಗಳನ್ನು ಕೊಟ್ಟಾರ. ಮೊದಲನೇ ರಕ್ಷಾ ಕವಚಕ್ಕೆ ನಾವು ಗುರು ಅಂತ ಕರಿತೀವಿ. ಗುರುವಿನ ನಂತರ ಉಳಿದೆಲ್ಲ ಸಿಗ್ತಕ್ಕಂಥ ಅವನಿಂದನೇ ಸಿಗೋ. ಗುರು ಏನು ಮಾಡ್ತಾನ ಅಂತ ಕೇಳಿದರೆ, ಮೊಟ್ಟ ಮೊದಲು ನಮಗೆ ದೇವರ ಪೂಜೆಯನ್ನು ಮಾಡುವ, ಮಂತ್ರ ಜಪವನ್ನು ಮಾಡುವ, ಧ್ಯಾನವನ್ನು ಮಾಡುವ, ಪಂಚಯಜ್ಞಗಳನ್ನು ಮಾಡ್ತಕ್ಕಂಥ ಅಧಿಕಾರವನ್ನು ಕೊಡ್ತಾನೆ. ಇದೇ ಭಕ್ತ ಮಾರ್ಗ ಕ್ರಿಯಾಚಾರ್ಯ ಸ್ಥಳದೊಳಗೆ ಒಬ್ಬ ದೀಕ್ಷಿತನಾಗಿರ್ತಕ್ಕಂಥ ಭಕ್ತ ಪ್ರತಿದಿನಾಲು ಮಾಡ್ತಕ್ಕಂಥ ಆಚರಣೆ ಅವರ್ತಕ್ಕಂಥ ಮಾತು ಹೇಳಿದ್ದಾರೆ ನಿನ್ನೆ. ತಪಃಕರ್ಮ ಜಪೋ ಧ್ಯಾನಂ ಜ್ಞಾನಂಚೇತ್ಯನುಪೂರ್ವಕಂ ಇತಿ ಪಂಚಪ್ರಕಾರೋಯಂ ಶಿವಯಜ್ಞ ಪ್ರಕೀರ್ತಿತಃ ಅಂತ ಹೇಳ್ತಾರೆ. ವೀರಶೈವನಾದವನು ದಿನಾಲು ದೀಕ್ಷೆ ಮಾಡಿಕೊಂಡ ನಂತರ 5 ಯಜ್ಞಗಳನ್ನು ಮಾಡ್ಬೇಕಂತ. ಯಜ್ಞ ಅಂದರೆ ಹೋಮಕುಂಡ ಮಾಡಿ ಅದರಲ್ಲಿ ಆಜ್ಯ ಹವಿಷ್ಯಗಳನ್ನು ಹಾಕಿ ಸ್ವಾಹಾಕಾರ ಮಾಡೋದಷ್ಟೇ ಯಜ್ಞ ಅಲ್ಲ. ಯಜ್ಞ ಅಂದರೆ ಯಜ ಪೂಜಾಯಾಮ್. ಯಜ್ಞ ಅಂದರೆ ಒಂದು ಪೂಜಾ ವಿಧಾನದು. ಹಾಗಾದರೆ ವೀರಶೈವನಾದವನು ಪ್ರತಿದಿನಾಲು ಮಾಡ್ತಕ್ಕಂಥ ಪೂಜಾ ವಿಧಾನ ಎಷ್ಟಪ್ಪ ಅಂದ್ರೆ 5 ಪ್ರಕಾರದ ಪೂಜಾ ವಿಧಾನಗಳು. ಮೊದಲನೇದಕ್ಕೆ ತಪೋಯಜ್ಞ ಅಂತ ಕರೀತಾರೆ. ಎರಡನೇದಕ್ಕೆ ಕರ್ಮಯಜ್ಞ ಅಂತ ಕರೀತಾರೆ. ಮೂರನೇದಕ್ಕೆ ಜಪಯಜ್ಞ ಅಂತ ಕರೀತಾರೆ.
4ನೇದಕ್ಕೆ ಧ್ಯಾನ ಯಜ್ಞ ಅಂತ ಕರೀತಾರೆ. 5ನೇದಕ್ಕೆ ಜ್ಞಾನ ಯಜ್ಞ ಅಂತ ಕರೆದಾರೆ. ತಪೋಯಜ್ಞ ಅಂದ್ರೇನು? ತಪಸ್ಸು ಅಂದ್ರೆ ಸಹನ ಮಾಡಿಕೊಳ್ಳುವ ಶಕ್ತಿಯನ್ನು ಬೆಳೆಸಿಕೊಳ್ಳೋದೇ ತಪಸ್ಸು. ಈಗ ನೀವೆಲ್ಲ ಕೂತ್ಕೊಂಡಿರ್ತೀರಿ. ಕೆಲವು ಜನರೇ ಕುಂಡ್ಲಿಕ್ಕೆ ತ್ರಾಸ ಇರ್ತದೆ, ಬಹಳತ್ತು ಕುಂಡ್ಲಿಕ್ಕೆ ಆಗೋದಿಲ್ಲ. ಕೆಳಗೆ ಕುಂಡ್ರದಂತೂ ದೂರ ಉಳಿತು, ಕುರ್ಸಿ ಮೇಲೆ ಕೂಡ ಭಾಳತ್ತು ಕುಂಡ್ಲಿಕ್ಕೆ ಆಗಲಾರ್ದಂಥವ್ರು ಕೂಡ ಇರ್ತಾರೆ. ಆದರೂ ಕೂಡ ನೀವು ಕುಂತಿರ್ತೀರಿ, 2 ತಾಸು ಕುಂಡಿರ್ತೀರಿ. ಈ ಕುಳಿತುಕೊಂಡಾಗ ನಿಮಗೆ ತ್ರಾಸಾಗುತ್ತೆ. ಅದನ್ನು ತ್ರಾಸು ಅಂತ ಮನಸ್ಸಿನಲ್ಲಿ ಭಾವನೆ ಮಾಡಿಕೊಳ್ಳಾರ್ದೇ ಆ ತ್ರಾಸನ್ನು ಆನಂದವಾಗಿ ಸಹನ ಮಾಡಿಕೊಳ್ಳುವುದಕ್ಕೆ ತಪಸ್ಸು ಅಂತ ಕರೀತಾರೆ. ಅದಕ್ಕೆ ಹೇಳಿದ್ರು, ತಾಳುವಿಕೆಗಿಂತ ತಪವಿಲ್ಲ, ಕೇಳಬಲ್ಲವರಿಗೆ ಹೇಳುವೆನು ಸೊಲ್ಲ ಅಂತ ಹೇಳ್ತಾರೆ. ಬಹಳ ದೊಡ್ಡ ತಪಸ್ಸು ಅಂದರೆ ತಾಳಿಕೊಳ್ಳೋದು. ಕಟ್ಟು ಬುತ್ತಿಯ ಮುಂದೆ ಉಣಲುಂಟು ತಾಳು, ಹಳಿದು ಹಂಗಿಸುವಂಥ ಹಗೆಯ ಮಾತನು ತಾಳು. ನಮ್ಮ ನಿತ್ಯ ಬದುಕಿನಲ್ಲಿ ಬೇಕಾದಷ್ಟು ನಮಗೆ ವಿರುದ್ಧವಾದ ಆಚರಣೆ ಆಗ್ತಿರ್ತವೆ. ಕೆಲವರು ನಿಂದ ಮಾಡ್ತಾರ, ಕೆಲವರು ವ್ಯಂಗ್ಯವಾಗಿ ಮಾತಾಡ್ಬೋದು, ಕೆಲವರು ತಿಳಿದು ಅಪಮಾನಗಳನ್ನು ಮಾಡ್ಬೋದು. ತನಗಾಗ್ತಕ್ಕಂಥ ದುಃಖದಾಯಕವಾಗಿರ್ತಕ್ಕಂಥ ವ್ಯವಹಾರಗಳನ್ನು ನಡೆದಾಗ ಅವುಗಳಿಗೆ ಉಪೇಕ್ಷೆ ಮಾಡಿ ಅವನು ನಾವು ಸಹನ ಮಾಡಿಕೊಂಡು ಅದಕ್ಕೆ ತಪಸ್ಸು ಅಂತ ಕರೀತಾರೆ. ಯಾವ ಮನುಷ್ಯನಲ್ಲಿ ತಪೋ ಬುದ್ಧಿ ಇರ್ತದೆ ಅವ ಎಂಥ ಕಷ್ಟ ಪ್ರಸಂಗದಲ್ಲಿ ಕೂಡ ಸಮಾಧಾನ ಇರ್ಲಿಕ್ಕೆ ಸಾಧ್ಯಕ್ಕ. ದಿಲ್ಲಿಯೊಳಗೆ ಒಂದು ಛತ್ರಪುರ ಮಂದಿರ ಅಂತದೆ, ನೀವೆಲ್ಲ ಭಾಳ ಜನ ನೋಡಿರ್ಬೋದು. ಅಲ್ಲಿ ನಾಗ್ಪಾಲ್ ಬಾಬಾ ಅಂತ ತಿಳ್ಕೊಂಡೊಬ್ಬರು ಸಂತರಿದ್ರು, ಆ ಮಠದ ಸಂಸ್ಥಾಪಕರು. ಅವರು ಮೂಲತಃ ವೀರಶೈವರೇ, ಗುಲ್ಬರ್ಗ ಜಿಲ್ಲಾದವರೇ. ಬಾಲ್ಯದಲ್ಲಿ ಹೋಗಿ ಆ ಪ್ರಕಾರ ಭಾಳ ದೊಡ್ಡ ಅಲ್ಲೇ ಆಶ್ರಮವನ್ನು ಮಾಡಿದ್ದಾರೆ. ಅವರು ತಮ್ಮ ತಪಸ್ಸಿನ ಬಗ್ಗೆ ಒಂದು ಪ್ರಸಂಗದಲ್ಲಿ ಹೇಳ್ತಾ ಇದ್ರು, महाराज जी गर्मी के दिनों में मैं पंचाग्नि के मध्य में बैठ करके तपश्चर्या करता था अंदर. ಕೆಟ್ಟ ಬ್ಯಾಸಿಗೆ ಬಿಸಿಲೊಳಗೆ ನಾನು 4 ಕಡೆಗೆ ಅಗ್ಗಿಷ್ಟಿಗಳನ್ನು, ಅಗ್ನಿಯ ಕುಂಡ ರಚನೆ ಮಾಡಿಕೊಂಡು ಮಧ್ಯದಲ್ಲಿ ಕೂತ್ಕೊಂಡು 5ನೇ ಅಗ್ನಿಯಪ್ಪ ಅಂದರೆ ಸೂರ್ಯ, ಸೂರ್ಯೋದಯದ ಹಿಡ್ಕೊಂಡು ಸೂರ್ಯಾಸ್ತಾಗುವವರೆಗೆ ಸೂರ್ಯ ನೋಡ್ಕೋಂತ ನಾನು ಕುಂಡಿದ್ದು 12 ತಾಸು ಬಿಸಿಲೊಳಗೆ ಬೆಂಕಿ ಮಧ್ಯದಲ್ಲಿ ಕುಂಡಿರ್ತಾ ಇದ್ದೆ. ನಾವು ಕೇಳಿ, ಇದನ್ನ ಯಾಕೆ ಮಾಡ್ತಿದ್ರಿ? ಇದರಿಂದೇ ನಿಮ್ಮ ದೇವರ ಪ್ರತ್ಯಕ್ಷ ಆಜ್ಞನು ಅಂತ ಕೇಳಿದವ್ರಿ. ಇದನ್ನು ನಾನು ಮಾಡಿದ್ದು ದೇವರ ಪ್ರತ್ಯಕ್ಷತನಕ್ಕಲ್ಲ, ನನ್ನಲ್ಲಿ ಸಹನ ಮಾಡಿಕೊಳ್ತಕ್ಕಂಥ ಶಕ್ತಿ ಎಷ್ಟನ್ನು ನಾನು ಪರೀಕ್ಷೆ ಮಾಡಿಕೊಳ್ತಿದ್ದೆ. ಊಟ ಮಾಡಬೇಕಾದ್ರೆ ಸೀದಾ ದವಸ ಧಾನ್ಯಗಳನ್ನು ಬೇಯಿಸ್ಕೊಂಡು ತಿಂತಿದ್ದಿಲ್ಲ ಅವರು. ತಾವು ಯಾವ ಧಾನ್ಯಗಳನ್ನು ಊಟ ಮಾಡ್ಬೇಕು ಅವನು ಮೊದಲು ಆಕಳಿಗೆ ತಿನ್ನಿಸ್ತಾ ಇದ್ರು. ಅವರು ಗೋಮಾತೆಗೆ ತಿನ್ನಿಸಿ ಆ ಗೋಮಯದಲ್ಲಿ ಆಕಳ ಸೆಗಣಿಯಲ್ಲಿ ಬಿದ್ದಿರ್ತಕ್ಕಂಥ ಕಾಳುಗಳನ್ನು ಆರಿಸಿಕೊಂಡು ಅವನು ಸ್ವಚ್ಛವಾಗಿ ತೊಳ್ಕೊಂಡು ಅವನು ಕುದಿಸ್ಕೊಂಡು ಊಟ ಮಾಡ್ತಾರೆ ಶುದ್ಧಿಗಾಗಿ. ಅಂದರೆ ಇದು ಏನು ತೋರಿಸ್ತಪ್ಪ ಅಂತಂದರೆ ನಮ್ಮ ಶರೀರ, ನಮ್ಮ ವಾಣಿ, ನಮ್ಮ ಮನಸ್ಸುಗಳನ್ನು ಶುದ್ಧ ಮಾಡ್ಕೋಬೇಕಾದ್ರೆ ತಪಸ್ಸು ಬೇಕು.
ಈ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಕೆಳಗೆ ನಾವು ಒಲೆ ಹಚ್ಚಿದ್ರಂದ್ರೆ ನೀರು ಕಾಯ್ತದ, ತಪಾಯಮಾನವಾಗ್ತದೆ. ನೀರು ಆ ತಾಪದಿಂದ ಪರಿವರ್ತನೆ ಆಗ್ತದೆ. ಕಾಯ್ತಾ 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 ಒಂದು 100 ಡಿಗ್ರಿವರೆಗೆ ಕಾಯ್ತಪ್ಪ ಅಂದ್ರೆ 101 ಡಿಗ್ರಿ ಅದು ಬಾಷ್ಪವಾಗಿ ಮೇಲೆ ಹೋಗ್ತದೆ. ಅಂದರೆ ಕೆಳಮುಖವಾಗಿ ಹರಿತಕ್ಕಂಥದ್ದು ನೀರಿನ ಸ್ವಭಾವ. ನೀರು ಎಲ್ಲೇ ಚೆಲ್ಲಿದ್ರೆ ಎಲ್ಲಿ ಇಳಕ್ಕೆ ಆ ಕಡೆ ಹೋಗ್ತೈತೆ ಅದು. ಆ ಕೆಳಮುಖವಾಗಿ ಹರಿಯುವಂಥ ಸ್ವಭಾವದ ನೀರನ್ನು ನಾವು ಅಗ್ನಿ ಮೇಲಿಟ್ಟು ತಾಪ ಕೊಟ್ಟಾಗ ಅದು ತಪ್ತವಾಗಿ ರೂಪಾಂತರ ಹೊಂದಿ ಬಾಷ್ಪ ಅದಕ್ಕೆಲ್ಲ ಮ್ಯಾಲೆ ಹೋಗಕ್ಕೆ ಚಾಲು ಆಕ. ಇದು ತಪಸ್ಸಿನ ಒಂದು ಗುಣಧರ್ಮ. ಇದು ಭಾಳ ತಪಸ್ಸು ಮಾಡೋದು ಬೇಡ.